18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಬಡವರು, ದೀನ ದಲಿತರು ಹಸಿವಿನಿಂದ ಬಳಲಬಾರದು, ಎಲ್ಲರೂ ಕೂಡ ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋ ಒಂದು ಮಹದಾಸೆಯನ್ನಿಟ್ಕೊಂಡು ಏನು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥವ್ರು ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಎಂಬಂತೆ ಸರ್ಕಾರ ಅಕ್ಕಿಗಳನ್ನು ಪ್ರತಿ ತಿಂಗಳು ಪೂರೈಕೆ ಮಾಡ್ತಾ ಇದ್ದರೂ ಇಲ್ಲಿನ ನ್ಯಾಯಬೆಲೆಯ ಅಂಗಡಿಗಳು ಮತ್ತು ರೇಷನ್ ಡೀಲರ್ಸ್ ಏನಿದ್ದಾರೆ ಇವರು ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಯಾವ ಜಿಲ್ಲೆಯಲ್ಲಿ ಈ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿರ್ತಕ್ಕಂಥ ಬಡವರನ್ನ ಹಸಿವು ಮುಕ್ತ ರಾಜ್ಯವನ್ನು ಮಾಡಲಿಕ್ಕೆ ಈ ಒಂದು ಯೋಜನೆ ಮೂಲಕ ರಾಜ್ಯವನ್ನು ಹಸಿವು ಮುಕ್ತ ರಾಜ್ಯ ಅಂತ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಪಣ ತೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಬಡ ಜನರಿಗೆ ಪಡಿತರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಯೋಗದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿ ಇದ್ದರೆ 2 kg ಅಕ್ಕಿ ರಾಜ್ಯ ಸರ್ಕಾರ ಮತ್ತು 3 kg ಜೋಳವನ್ನು ರಾಜ್ಯ ಸರ್ಕಾರ ವಿತರಣೆ ಮಾಡ್ತಾ ಇರತಕ್ಕಂಥದ್ದು ಪ್ರತಿ ವ್ಯಕ್ತಿಗೆ. ರೇಷನನ್ನು ಆಯಾ ತಿಂಗಳೇ ಏನು ಆಹಾರ ಮತ್ತು ನಾಗರಿಕ ಇಲಾಖೆ ಸರಬರಾಜು ಮಾಡ್ತಾ ಇದ್ರೂ ಕೂಡ ಇಲ್ಲಿನ ಡೀಲರ್ಸ್ಗಳ ಒಂದು ಏನೋ ನಿಷ್ಕಾಳಜಿಯಿಂದ, ವಿಳಂಬ ನೀತಿಯಿಂದಾಗಿ ಇವತ್ತು ಸರಿಯಾದ ಸಮಯಕ್ಕೆ ಬಡವರಿಗೆ ಪಡಿತರ ಅಕ್ಕಿ ಸಿಗ್ತಾ ಇಲ್ಲ, ವಿತರಣೆ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಕ್ಲೂರು ವಾಡಿಯಲ್ಲಿ ಸಮರ್ಪಕವಾಗಿ ಏನು ರೇಷನ್ ಡೀಲರ್ಸ್ ಅಕ್ಕಿ ವಿತರಣೆ ಮಾಡದೇ ಇರುವ ಕಾರಣ ಅಲ್ಲಿನ ಗ್ರಾಮಸ್ಥರು ರೇಷನ್ ಡೀಲರ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಏನೋ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವಿದ್ದೇವೆ. ಇವತ್ತು ಆಗಸ್ಟ್ ತಿಂಗಳು 3-4 ದಿನಗಳು ಕಳೆದರೂ ಕೂಡ ಆಗಸ್ಟ್ ತಿಂಗಳ ರೇಷನ್ನನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಯಕಲೂರವಾಡಿ ರೇಷನ್ ಡೀಲರ್ಸ್ ವಿತರಣೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಷ್ಟಕ್ಕೂ ಗ್ರಾಮಸ್ಥರು ರೇಷನ್ ಡೀಲರ್ಸ್ ಏನು ನ್ಯಾಯಬೆಲೆ ಅಂಗಡಿಯ ಮಾಲೀಕನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಏನಂದರೆ, ಆಗಸ್ಟ್ ತಿಂಗಳ ರೇಷನನ್ನು ಏನು ಆಗಸ್ಟ್ ತಿಂಗಳ 20ರ ಒಳಗಾಗಿಯೇ ರೇಷನ್ ವಿತರಣೆ ಮಾಡಬೇಕು. ಆದರೆ ಆಹಾರ ಮತ್ತು ನಾಗರಿಕ ಇಲಾಖೆ ಸರಬರಾಜು ಏನು ಮಾಡ್ತಾ ಇದೆ ರೇಷನನ್ನು, ಈ ಒಂದು ರೇಷನ್ ಸರಬರಾಜು ಆಗದೆ ನ್ಯಾಯಬೆಲೆ ಅಂಗಡಿಗೆ ವಿಳಂಬ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ರೇಷನನ್ನು ಆಗಸ್ಟ್ ತಿಂಗಳ ರೇಷನ್ ಕೊಡಬೇಕಾಗಿರೋದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಆಗಸ್ಟ್ ತಿಂಗಳಲ್ಲಿ ಕೊಡಬೇಕಾದ ರೇಷನನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆ ಕೊಡ್ತಿದ್ದೀರಾ, ಇಷ್ಟ್ಯಾಕೆ ಲೇಟವಾಗಿ ಏನು ರೇಷನ್ ವಿತರಣೆ ಮಾಡ್ತಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಯಕ್ಲೂರು ಗ್ರಾಮದಲ್ಲಿ ತಂಬು ಕೊಡಬೇಕು ಅಂದರೆ ಯಕ್ಲೂರು ವಾಡಿಯಿಂದ ಯಕ್ಲೂರು ಗ್ರಾಮ 3 ಕಿಲೋಮೀಟರ್ ದೂರ ಇದೆ. ಯಕ್ಲೂರು ವಾಡಿಯ ಗ್ರಾಮಸ್ಥರು ಏನಾದರೂ ರೇಷನ್ ಬೇಕಾದರೆ ಪ್ರತಿ ತಿಂಗಳು ರೇಷನ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆವಾಗಿ ಏನೋ ತಂಬನ್ನು ಕೊಡಬೇಕು. ತಂಬು ಕೊಡಬೇಕಾದ್ರೆ 3 ಕಿಲೋಮೀಟರ್ ದೂರ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಯಕ್ಲೂರು ವಾಡಿ ಗ್ರಾಮಸ್ಥರಿಗೆ ಇರತಕ್ಕಂಥದ್ದು. ಹೀಗಾಗಿ ನಮ್ಮ ಗ್ರಾಮದಲ್ಲಿಯೇ ಏನು ತಂಬನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ನಾವು ತಂಬು ಕೊಡಲಿಕ್ಕೆ ಅಂತಂದು ಯಕ್ಲೂರಿಗೆ ಹೋದಂಥ ಸಂದರ್ಭದಲ್ಲಿ ಸರ್ವರ್ ಇರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮರಳಿ ವಾಪಸ್ ಬರಬೇಕಾಗುತ್ತೆ. ಕೆಲಸ ಬಗ್ಸಿ ಬಿಟ್ಟು ಬರೀ ನಾವು ತಂಬು ಕೊಡಲಿಕ್ಕೆ ಅಡ್ಡಾಡಿದರೆ ಹೇಗೆ? ಹೀಗಾಗಿ ನಮಗೆ ಯಕ್ಲೂರ ವಾಡಿಯಲ್ಲೇ ತಂಬು ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಯಕ್ಲೂರು ವಾಡಿಯಲ್ಲೇ ರೇಷನ್ ವಿತರಣೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಯಕ್ಲೂರು ವಾಡಿ ಮತ್ತು ಯಕ್ಲೂರು ಗ್ರಾಮಕ್ಕೆ 3 ಕಿಲೋಮೀಟರ್ ದೂರ ಇರೋದ್ರಿಂದ ವಯಸ್ಸಾದವರು ಮಕ್ಕಳು ಏನು ರೇಷನ್ ತೆಗೆದುಕೊಂಡು ಬರೋಕ್ಕೆ ಮತ್ತು ತಂಬು ಕೊಡಲಿಕ್ಕೆ ಹೋಗೋಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಯಕ್ಲೂರು ಗ್ರಾಮದಲ್ಲೇ ಒಂದು ರೇಷನ್ನನ್ನು ಕೊಡಬೇಕು ಮತ್ತು ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ರೇಷನ್ ವಿತರಣೆ ಮಾಡಬೇಕನ್ನೋ ಒಂದು ಆಗ್ರಹವನ್ನು ಏನು ಯಕ್ಲೂರು ವಾಡಿ ಗ್ರಾಮದ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಏನು ಬಸವ ಕಲ್ಯಾಣ ತಾಲೂಕಿನ ಫುಡ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ
ದಿಢೀರಂತ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮಸ್ಥರ ಒಂದು ಸಮಸ್ಯೆಯನ್ನು ಆಲಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ರೇಷನ್ ಡೀಲರ್ಸ್ ಏನಿದ್ದಾರೆ ಆ ಒಂದು ರೇಷನ್ ಡೀಲರ್ಸ್ ಮಾಲೀಕನಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಮಯಕ್ಕೆ ಸರಿಯಾಗಿ ರೇಷನನ್ನು ಬಡ ಜನರಿಗೆ ವಿತರಣೆ ಆಗಬೇಕು, ಯಾವುದೇ ಕಾರಣಕ್ಕೂ ವಿಳಂಬ ನೀತಿ ಅನುಸರಿಸಬಾರ್ದು. ಮತ್ತು ಅದೇ ರೀತಿಯಾಗಿ ಯಕ್ಲೂರು ಗ್ರಾಮದಲ್ಲಿ ತಂಬೆಯನ್ನು ತೆಗೆದುಕೊಳ್ತಾ ಇದೆ. ಆ ಒಂದು ಯಕ್ಲೂರು ಗ್ರಾಮದಿಂದ ಯಕ್ಲೂರು ವಾಡಿಯಲ್ಲೇ ಇನ್ನು ಮುಂದೆ ತಂಬು ತೆಗೆದುಕೊಳ್ಬೇಕು ಮತ್ತು ಯಕ್ಲೂರು ವಾಡಿಯಲ್ಲೇ ರೇಷನನ್ನು ವಿತರಣೆ ಮಾಡಬೇಕನ್ನೋ ಒಂದು ಎಚ್ಚರಿಕೆಯನ್ನು ರೇಷನ್ ಡೀಲರ್ಸ್ಗೆ ಏನು ಫುಡ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಹಸಿವು ಮುಕ್ತ ರಾಜ್ಯವನ್ನೇನೋ ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ಅದೇ ರೀತಿಯಾಗಿ ಏನು ಸಮಯಕ್ಕೆ ಸರಿಯಾಗಿ ಬಡ ಜನರಿಗೆ ರೇಷನ್ ತಲುಪಿಸಬೇಕಾಗಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳು ಮತ್ತು ರೇಷನ್ ಡೀಲರ್ಸ್ ಏನಿದ್ದಾರೆ ಇವರು ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಅಕ್ಕಿಗಳನ್ನು ರೇಷನನ್ನು ವಿತರಣೆ ಮಾಡಿದರೆ ಏನು ಬಡ ಜನರು ಹಸಿವಿನಿಂದ ಮುಕ್ತ ಆಗಲಿಕ್ಕೆ ಮತ್ತು ರಾಜ್ಯವು ಕೂಡ ಹಸಿವಿನಿಂದ ಮುಕ್ತ ರಾಜ್ಯ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸರ್ಕಾರದ ಜೊತೆ ಈ ಎಲ್ಲ ಅಧಿಕಾರಿಗಳು ಮತ್ತು ರೇಷನ್ ಡೀಲರ್ಸರು ಕೈ ಜೋಡಿಸಿದಾಗ ಏನು ಸರ್ಕಾರದ ಮತ್ತು ಅದರಲ್ಲಿ ವಿಶೇಷವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯ ಒಂದು ಉದ್ದೇಶ ಏನಿದೆ ಅದು ಈಡೇರುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.